ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 10ನೇ ಕಂತಿನ ಹಣಕ್ಕೆ ಕುರಿತಂತೆ ಇಲ್ಲಿ ಬೆಳ್ಳಂಬೆಳಗ್ಗೆ ಭರ್ಜರಿ ಗುಡ್ ನ್ಯೂಸ್. ಹೌದು ವೀಕ್ಷಕರೇ, ಇವಾಗಲೇ ನಿಮಗೆ 1ರಿಂದ 9ನೇ ಕಂತಿನ ಹಣ ಬಂದಿದ್ದರೆ, ಇನ್ ಕೇಸ್ ನಿಮಗೆ 9ನೇ ಕಂತಿನ ಹಣ ಬಾಕಿ ಇದ್ದರೂ ಕೂಡ ನೀವು ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ. ಬಿಕಾಸ್ ಇದೊಂದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ ಆಗಿರುತ್ತೆ. ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ 10ನೇ ಕಂತಿನ ಹಣಕ್ಕೆ ಹಾಗೂ 9ನೇ ಕಂತಿನ ಹಣಕ್ಕೂ ಕೂಡ ಈ ವಿಡಿಯೋ ಅಪ್ಲೈ ಆಗುತ್ತೆ. ವೀಕ್ಷಕರೇ, ಈ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಈ 10ನೇ ಕಂತಿನ ಹಣಕ್ಕೆ ಬಂದಿರುವಂತಹ ಈ ಭರ್ಜರಿ ಗುಡ್ ನ್ಯೂಸ್ ಏನು ಅಂತ ನಾನು ನಿಮಗೆ ಇವಾಗ ತಿಳಿಸಿಕೊಡ್ತೇನೆ. ವೀಕ್ಷಕರೇ, ಈ ಗೃಹಲಕ್ಷ್ಮಿ ಯೋಜನೆಯ ಈ 10ನೇ ಕಂತಿನ ಹಣ ಬಂದರೆ ನಿಮಗೆ ಇಲ್ಲಿ ಸಾಕಷ್ಟು ಜನರಿಗೆ ಇಲ್ಲಿ ಒಂದು ಪ್ರಾಬ್ಲಮ್ ಆಗುತ್ತೆ. ಸೊ ಆ ಪ್ರಾಬ್ಲಮ್ ಏನು ಅಂತಲೂ ಕೂಡ ನಾನು ಇಲ್ಲಿ ನಿಮಗೆ ತಿಳಿಸಿಕೊಡ್ತೇನೆ. ಅದ್ರ ಜೊತೆಗೇ ನಮ್ಮ ಮೇನ್ ಅಪ್ಡೇಟ್ ಬಂದುಬಿಟ್ಟು ಈ ಭರ್ಜರಿ ಗುಡ್ ನ್ಯೂಸು. ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಯಾರ್ಯಾರು ಇವಾಗ ಅಪ್ಲೈ ಮಾಡಿದ್ದೀರಾ ನೋಡಿ, ಪ್ರತಿಯೊಬ್ಬರಿಗೂ ಕೂಡ ಈ ಭರ್ಜರಿ ಗುಡ್ ನ್ಯೂಸು ಅಪ್ಲೈ ಆಗುತ್ತೆ. ಸೊ ಒಂದಲ್ಲ ಎರಡಲ್ಲ ವೀಕ್ಷಕರೇ, ಇಲ್ಲಿ 3ಕ್ಕೂ ಅಧಿಕ ಭರ್ಜರಿ ಗುಡ್ ನ್ಯೂಸು ನಮ್ಮ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಅಂತಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ನಿಮಗೆ ಕೊಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ವೀಕ್ಷಕರೇ, ನೀವು ಮಾಡಬೇಕಾಗಿರೋದು ಇಷ್ಟೇ, ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ, ಕೊನೆ ತನಕ ಈ ವಿಡಿಯೋನ ನೀವು ವಾಚ್ ಮಾಡಲೇಬೇಕು. ವೀಕ್ಷಕರು, ಇವೆಲ್ಲವನ್ನು ತಿಳ್ಕೊಳ್ತಾ ಹೋಗೋಣ. ಇವೆಲ್ಲವನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ನೀವೇನಾದರೂ ಮೊದಲನೆಯ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ದಾರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಬಹುದು. ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರನೇ ಕೊಡ್ತೇವೆ, ಯಾವುದೇ ರೀತಿ ಬೇಡದ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋದಿಲ್ಲ. ಸೊ ನೀವೆಲ್ಲರೂ ಕೂಡ ನಮ್ಮನ್ನು ನಂಬಿ ಸಬ್ಸ್ಕ್ರೈಬ್ ಆಗೋದ್ರಿಂದ ನಾವು ಹಾಕುವಂತಹ ಪ್ರತಿಯೊಂದು ವಿಡಿಯೋ ನಿಮಗೆ ಸಿಗುತ್ತೆ ಮತ್ತು ನಿಮಗೆ ಯೂಸ್ಫುಲ್ ಕೂಡ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಬಹುದು. ವೀಕ್ಷಕರೇ, ಅದೇ ರೀತಿ ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಾ ಬಟ್ ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂತಂದರೆ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ. ವೀಕ್ಷಕರೇ, ನಾನು ಈ ವಿಡಿಯೋಕ್ಕೆ ನಿಮ್ಮಿಂದ ಇಲ್ಲಿ ಕೇವಲ 500 ಲೈಕ್ಸನ್ನು ಕೇಳ್ತಾ ಇದ್ದೇನೆ. ಸೊ ಜಾಸ್ತಿ ಕೂಡ ಆಗುತ್ತೆ. ಇಲ್ಲಿ 1000 ಲೈಕ್ಸನ್ನು ಇವಾಗ ನಾನು ಕೇಳ್ತೇನೆ, 1000 ಲೈಕ್ಸನ್ನು ಕೇಳ್ತಾ ಇದ್ದೇನೆ ನಿಮ್ಮ ಎಲ್ಲರಿಂದ. ಸೊ ಪ್ರತಿಯೊಬ್ಬರು ಮಾಡಿ, ಖಂಡಿತ ಹಾಗೆ ಆಗುತ್ತೆ. ನಾವು ಕೂಡ ಒಂದು ವಿಡಿಯೋ ಮಾಡಬೇಕು ಅಂತಂದರೆ ಸಾಕಷ್ಟು ಶ್ರಮ ಪಟ್ಟಿರ್ತವೆ, ನಮ್ಮ ಶ್ರಮಕ್ಕೆ ಪ್ರತಿಫಲವಾಗಿ ನಿಮ್ಮಿಂದ ಲೈಕ್ಸನ್ನು ಬಯಸ್ತೇವೆ ಅಷ್ಟೇ. ಸೊ ಏನು ಕೂಡ ಆಗೋದಿಲ್ಲ, ಪಕ್ಕದಲ್ಲಿ ಕಾಣುವಂತಹ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಲೈಕ್ ಮಾಡಿ. ಓಕೆ ವೀಕ್ಷಕರು, ಇವಾಗ ನೇರವಾಗಿಯೇ ವಿಷಯಕ್ಕೆ ಬಂದ್ಬಿಡ್ತಾನೆ. ಇಲ್ಲಿ ಗೃಹಲಕ್ಷ್ಮಿ ಸಾಕಷ್ಟು ಜನರು ಈ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಿದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಇಲ್ಲಿ ಸಾಕಷ್ಟು ಜನರಿಗೆ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಅನ್ನೋದು ಬರ್ತಾ ಇಲ್ಲ. ಸೊ ಇದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಇವಾಗ ಈ ಬಂದಿರುವಂತಹ ಈ ಭರ್ಜರಿ ಗುಡ್ ನ್ಯೂಸ್ಗಳು ಏನು ಅಂತ ನಾನು ನಿಮಗೆ ತಿಳಿಸಿಕೊಡ್ತೇನೆ. ವೀಕ್ಷಕರೇ, ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡೆಯುತ್ತಿರುವಂತಹ ಎಲ್ಲ ಮಹಿಳೆಯರಿಗೂ ಕೂಡ ಇದು ಅಪ್ಲೈ ಆಗೇ ಆಗುತ್ತೆ. ಸೊ ಆದ ಕಾರಣ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ನೀವು ಈ ವಿಡಿಯೋನ ಶೇರ್ ಮಾಡಿ. ನೋಡಿ, ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಬಂದಿರುವಂತಹ ಈ ಭರ್ಜರಿ ಗುಡ್ ನ್ಯೂಸು. ವೀಕ್ಷಕರೇ, ಸಾಕಷ್ಟು ಜನರು ನಮಗೆ ಆ ಕಂತಿನ ಹಣ ಬಂದಿಲ್ಲ, ಈ ಕಂತಿನ ಹಣ ಬಂದಿಲ್ಲ, ನಮಗೆ ಹಣನೇ ಬರಲ್ವಾ, ಏನು ಕತೆ ಅಂತ ಕೇಳ್ತಾ ಇದ್ರು. ಇಂಥವ್ರಿಗೆ ನಿಮಗೆ ಇದೊಂದು ಎಕ್ಸ್ಕ್ಲೂಸಿವ್ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬಹುದು. ವೀಕ್ಷಕರೇ, ನಿಮಗೆ ಇದೇ ತಿಂಗಳು 30ನೇ ತಾರೀಕಿನ ಒಳಗಾಗಿ ನಿಮಗೆ ಯಾವ ಕಂತಿನ ಹಣ ಇತ್ತೋ, ಇನ್ಕ್ಲೂಡಿಂಗ್ 9 ಮಂತ್ ಅಂತಂದರೆ 9ನೇ ಕಂತಿನ ಹಣದಿಂದ ಇಟ್ಕೊಂಡು ನಿಮಗೆ ಯಾವ್ಯಾವ ಕಂತಿನ ಹಣ ಬಾಕಿ ಇತ್ತು ಅಂಥವರಿಗೆ ಎಲ್ಲ ಹಣವನ್ನು ಇವರು ಒಂದೇ ಬಾರಿಗೆ ಕ್ರೆಡಿಟ್ ಮಾಡ್ತೇವೆ ಅಂತ ಇವರು ಕೂಡ ಹೇಳಿದ್ದಾರೆ. ಹಾಗಾಗಿ ಯಾರಿಗೆ ಯಾವ ಕಂತಿನ ಹಣ ಬಂದಿಲ್ಲ, ಯಾರಿಗೆ ಯಾವ ಕಂತಿನ ಹಣ ಬಾಕಿ ಇದೆ ಮತ್ತು ಯಾರಿಗೆ ಇನ್ನೂ ಯಾವ ಕಂತಿನ ಹಣ ಬರಬೇಕಾಗಿದೆ ಅಂಥವರಿಗೆ 1ರಿಂದ 9ನೇ ಕಂತಿನ ಹಣ ನಿಮಗೆ ಇದೇ ತಿಂಗಳು 30ನೇ ತಾರೀಕಿನ ಒಳಗಾಗಿ ನಿಮ್ಮ ಖಾತೆಗಳಿಗೆ ಬಂದು ಇದು ಜಮೆ ಆಗುತ್ತೆ. ವೀಕ್ಷಕರೇ, ಇವಾಗ ಇನ್ನೂ ಒಂದು ಭರ್ಜರಿ ಗುಡ್ ನ್ಯೂಸು. ಇದು ನಾನು ಮೊದಲನೇ ಭರ್ಜರಿ ಗುಡ್ ನ್ಯೂಸ್ ಹೇಳಿದೆ. ಇವಾಗ ಸೆಕೆಂಡ್ ಒನ್ ಏನು ಭರ್ಜರಿ ಗುಡ್ ನ್ಯೂಸು ಅಂತಂದರೆ, ಇಲ್ಲಿ ಸಾಕಷ್ಟು ಜನರು ಈ 10ನೇ ಕಂತಿನ ಹಣ ಯಾವಾಗ ಬರುತ್ತೆ, 10ನೇ ಕಂತಿನ ಹಣ ಯಾವಾಗ ಬರುತ್ತೆ ಬರೀ ಇವಾಗ 1ರಿಂದ 9ನೇ ಕಂತಿನ ಹಣ ಮಾತ್ರ ಬಂದಿದೆ. ಇವಾಗ 10ನೇ ಕಂತಿನ ಹಣ ಬರಬೇಕು. ಇಂಥವ್ರಿಗೆ ಈ ಬಂದಿರುವಂತಹ ಈ ಅಪ್ಡೇಟ್ ಏನು ಅಂತಂದರೆ, ವೀಕ್ಷಕರ, ಈ ಗೃಹಲಕ್ಷ್ಮಿ ಯೋಜನೆಯ ಈ 10ನೇ ಕಂತಿನ ಹಣ ನಿಮಗೆ ಇದು ಸೋಮವಾರ, ಹೌದು ವೀಕ್ಷಕರೇ, ಸೋಮವಾರದಂದು ಇದು ಬಿಡುಗಡೆ ಆಗಲಿದೆ. ಇದು ಇನ್ನೇನು ಇವತ್ತು ಒಂದು ದಿನ ಅಷ್ಟೇ, ನಾಳೆನೇ ಈ ಗೃಹಲಕ್ಷ್ಮಿ ಯೋಜನೆಯ 10ನೇ ಕಂತಿನ ಹಣ ಇದು ಬಿಡುಗಡೆ ಆಗಿದೆ. ಇದು 5ನೇ ತಾರೀಕಿನ ಮೇಲ್ಪಟ್ಟು ಇದು ನಿಮ್ಮ ಖಾತೆಗಳಿಗೆ ಬರುತ್ತೆ ಅಂತ ತಿಳಿಸಿದ್ದಾರೆ. ಬಿಕಾಸ್ ಈ ಪೆಂಡಿಂಗ್ ಹಣ ಮತ್ತು 9ನೇ ಕಂತಿನ ಹಣ ಇನ್ನೂ ಕೂಡ ಸಾಕಷ್ಟು ಜನರಿಗೆ ಬಾಕಿ ಇದೆ. ಹಾಗಾಗಿ ಅವ್ರಿಗೆಲ್ಲರಿಗೂ ಕೂಡ ಈ ಹಣವನ್ನು ಹಾಕಿದ ನಂತರ ಮತ್ತೆ ನಿಮಗೆ ನೆಕ್ಸ್ಟು ಈ ಗೃಹಲಕ್ಷ್ಮಿ ಯೋಜನೆಯ 10ನೇ ಕಂತಿನ ಹಣವನ್ನು ಇವರು ಹಾಕಲಿಕ್ಕೆ ಸ್ಟಾರ್ಟ್ ಮಾಡ್ತಾರಂತೆ. ಹಾಗಾಗಿ ಈ ಗೃಹಲಕ್ಷ್ಮಿ ಯೋಜನೆಯ 10ನೇ ಕಂತಿನ ಹಣ ಇನ್ನೇನು ಕೆಲವೇ ದಿನಗಳಲ್ಲಿ, ಅಂತಂದರೆ ಈ ಬರುವಂತಹ ವಾರದಲ್ಲಿ ಇದು ನಿಮ್ಮ ಖಾತೆಗಳಿಗೆ ಬಂದು ಜಮೆ ಆಗುತ್ತೆ. ವೀಕ್ಷಕರೇ, ಆದಷ್ಟು ಈ ಮಾಹಿತಿಯನ್ನು ಎಲ್ಲರಿಗೂ ಕೂಡ ಶೇರ್ ಮಾಡಿ ಮತ್ತು ಈ 10ನೇ ಕಂತಿನ ಹಣ ಈ 5ನೇ ತಾರೀಕಿನಲ್ಲಿ ಬರುತ್ತೆ ಅಂತ ಅವ್ರಿಗೂ ಕೂಡ ತಿಳಿಸಿ. ಇವಾಗ ಬಂದಿರುವಂತಹ ಈ 3ನೇ ಗುಡ್ ನ್ಯೂಸ್ ಏನು ಅಂತಂದರೆ,
ವೀಕ್ಷಕರೇ, ನಿಮಗೆ ಬರೀ 9ನೇ ಕಂತಿನ ಹಣ ಬಂದಿದ್ದರೆ ಸಾಕು, ಇಲ್ಲಿ ಡೈರೆಕ್ಟಾಗಿ 10ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಇದು ಜಮೆ ಆಗಲಿದೆ. ಹೌದು ವೀಕ್ಷಕರಿಗೆ, ಇಲ್ಲಿ ಇನ್ನೂ ಒಂದು ಇವರು ಏನೋ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂತಂದರೆ, ಈ 3ನೇ ಗುಡ್ ನ್ಯೂಸ್ನಲ್ಲಿನೇ ಇನ್ನೂ ಒಂದು ಕೂಡ ಗುಡ್ ನ್ಯೂಸ್ ಏನು ಅಂತಂದರೆ, ಈ ಡಾಕ್ಯುಮೆಂಟ್ಸು ಸರಿಯಾಗಿ ಇರಲಿ ಬಿಡಲಿ, ಈ KYC ಆಗಿರಲಿ, ಅಕೌಂಟ್ ಚಾಲ್ತಿಯಲ್ಲಿ ಇರಲಿ, ನಿಮ್ಮ ಆಧಾರ್ ಕಾರ್ಡು KYC ಆಗಿರಲಿ ಬಿಡಲಿ, ಇದೇನೂ ಕೂಡ ಸಂಬಂಧ ಇಲ್ಲವಂತೆ ವೀಕ್ಷಕರೇ. ಜಸ್ಟ್ ನೀವು ಗೃಹಲಕ್ಷ್ಮಿ ಯೋಜನೆಯನ್ನು ಅಪ್ಲೈ ಮಾಡಿದರೆ ಸಾಕು, ನಿಮಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ 10ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಇದು ಜಮೆ ಆಗುತ್ತೆ. ವೀಕ್ಷಕರೇ, ಇದೊಂದು ಎಕ್ಸ್ಕ್ಲೂಸಿವ್ ಇನ್ಫಾರ್ಮೇಷನ್ ಆಗಿರುತ್ತೆ, ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಮತ್ತು ಈ ಗೃಹಲಕ್ಷ್ಮಿ ಯೋಜನೆಯ 10ನೇ ಕಂತಿನ ಹಣ ಬಂದರೆ ಇಲ್ಲಿ ಸಾಕಷ್ಟು ಜನರಿಗೆ ಇಲ್ಲಿ ಒಂದು ಪ್ರಾಬ್ಲಮ್ ಆಗ್ತಾ ಇತ್ತು. ಏನು ಅಂತಂದರೆ, ಈ 10ನೇ ಕಂತಿನ ಹಣ ಇದು ಬರೋಲ್ವಾ, ಯಾಕಂತಂದರೆ ಎಲೆಕ್ಷನ್ನು ಮೊನ್ನೆ ಆಯಿತು, ನೆಕ್ಸ್ಟ್ ಇದು ಬರೋದಿಲ್ವಂತೆ, ಏನಿದು ಅಂತ ಸಾಕಷ್ಟು ಜನರು ಕೇಳ್ತಾ ಇದ್ರು. ವೀಕ್ಷಕರ, ಎಲೆಕ್ಷನ್ ಇನ್ನೂ ಕೂಡ ಮುಗಿದಿಲ್ಲ, ಇನ್ನೂ ಕೂಡ ಬಾಕಿ ಇದೆ. ಇದ್ರ ಜೊತೆಗೇ ಇವರು ಇನ್ನೂ ಕೂಡ ಏನೂ ಮಾಹಿತಿಯನ್ನು ಕೊಟ್ಟಿಲ್ಲ ಗೃಹಲಕ್ಷ್ಮಿ ಬಂದ್ ಮಾಡ್ತವೆ ಅಂತ. ಆಗ ಏನಾದರೂ ಮಾಹಿತಿ ಕೊಟ್ಟರು ಅಂತಂದರೆ ನಾನು ಖಂಡಿತ ವಿಡಿಯೋ ಮಾಡ್ತಾನೆ, ಎಲ್ಲರೂ ಕೂಡ ವೇಟ್ ಮಾಡಿ. ಈ ಗೃಹಲಕ್ಷ್ಮಿ ಯೋಜನೆಯ 10ನೇ ಕಂತಿನ ಹಣ ಇದು ನೇರವಾಗಿ ಬರುತ್ತೆ, ಯಾವುದೇ ಸಮಸ್ಯೆ ಕೂಡ ಇರೋದಿಲ್ಲ ಅಂತಲೇ ಹೇಳಬಹುದು. ವೀಕ್ಷಕರೇ, ಈ ವಿಡಿಯೋನ ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಮತ್ತು ನಿಮಗೆ ಇದೇ ಥರ ಒರಿಜಿನಲ್ ಇನ್ಫಾರ್ಮೇಷನ್ ತಗೊಂಡು ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಶುಭ ದಿನ. ಹ್ಯಾವ್ ಎ ನೈಸ್ ಡೇ.